ಕಾಂಗ್ರೆಸ್ ನಾಯಕರ ದುರಾಡಳಿತ ನನಗೆಷ್ಟು ನಿನಗೆಷ್ಟು ಪ್ರಜಾ ಫೋಕಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಣ್ ಚಿಟ್ಟಿ. ಸಮಾಜವಾದಿ ಸಿದ್ದರಾಮಯ್ಯನವರ ಭ್ರಷ್ಟಾಚಾರದ ವಿರೋಧಿ ಹೋರಾಟಗಳು ಬುರುಡೆ ಎಂಬಂತಾಗಿ ಬಿಟ್ಟಿವೆ. ಯಾವ ಭ್ರಷ್ಟಾಚಾರಗಳ ವಿರುದ್ಧ ತೊಡೆತಟ್ಟಿ ಪಾದಯಾತ್ರೆ ನಡೆಸಿದ್ದರೋ ಇದೀಗ ತಾವೇ ಭ್ರಷ್ಟಾಚಾರದಲ್ಲಿ ತೊಡಗಿ ತಾವೂ ಕೂಡ ಭ್ರಷ್ಟತೆಗೆ ಹೊರತಾದವರಲ್ಲಿ ಎಂಬುದನ್ನು ಸಾಬೀತುಪಡಿಸಿದ್ದಾರೆ. 2013ರಲ್ಲಿ ಬಳ್ಳಾರಿ ಗಣಿ ದಣಿಗಳ ವಿರುದ್ಧ ಸಮರ ಸಾರಿ ಬಳ್ಳಾರಿಯವರಿಗೆ ಪಾದಯಾತ್ರೆ ನಡೆಸಿ ಅಧಿಕಾರದ ಗದ್ದುಗೆ ಏರಿದ್ದ ಸಿದ್ದರಾಮಯ್ಯ ಬಹಳ ಖಡಕ್ಕಾಗಿ ಆಡಳಿತ ನಡೆಸಿದ್ದರು. 2018ರಲ್ಲಿ ಸಿದ್ದರಾಮಯ್ಯ ಆಡಳಿತಕ್ಕೆ ಬಹುಮತ ಸಿಗದೆ ಮೈತ್ರಿ ಸರ್ಕಾರ ರಚನೆಯಾಯಿತು. ವೀಕ್ಷಕರೇ, ಇವತ್ತಿನ ಸಂಚಿಕೆ ಎಷ್ಟು ಮುಖ್ಯ ಅಂತಂದರೆ, ಇವತ್ತು ನಾವು ಕಾಂಗ್ರೆಸ್ ಸರ್ಕಾರನ 5 ವರ್ಷಗಳ ಕಾಲ ಅವ್ರಿಗೆ ಆಡಳಿತ ಕೊಟ್ಟಿರ್ತಕ್ಕಂಥವ್ರು ನಾವು. ಆದರೆ ಹಿಂದೆ ತಿರುಗಿ ಒಂದಷ್ಟು ಇತಿಹಾಸ ಕೆದಕಿ ನೋಡಿದಾಗ ಸಮಾಜವಾದಿ ಸಿದ್ಧಾಂತಗಳನ್ನ ಮೈಗೂಡಿಸ್ಕೊಂಡು ಸಮಾಜವಾದ ಸಿದ್ಧಾಂತಗಳ ಹೋರಾಟಗಳನ್ನು ತೊಡಗಿಸ್ಕೊಂಡು ಬಂದಂತಹ ಸಿದ್ದರಾಮಯ್ಯನವರು ಅವರ ಹೋರಾಟಗಳು ಒಂದು ಎರಡು ಅಲ್ಲ, ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ತನ್ನನ್ನು ಗುರುತಿಸ್ಕೊಳ್ತಾ ಅವರ ಪ್ರೌಢಾವಸ್ಥೆಗೆ ಬಂದಾಗ ಒಂದಷ್ಟು ಅವ್ರದ್ದೇ ಆದ ಒಂದು ರೀತಿಯಲ್ಲಿ ಅವ್ಯವಸ್ಥೆಯ ವಿರುದ್ಧವಾಗಿ ನಿಂತಿರ್ತಕ್ಕಂಥ ತೊಡೆತಟ್ಟಿ ನಿಂತಿರ್ತಕ್ಕಂಥ ಒಂದು ಬಲಿಷ್ಠ ನಾಯಕ ಅಂತಂದರೆ ತಪ್ಪಾಗಲಾರ್ದು. ಕಷ್ಟಪಟ್ಟು LLB ಮಾಡ್ಕೊಳ್ತಾರೆ. ಒಂದಷ್ಟು LLB ಮಾಡೋಂಥ ಸಂದರ್ಭದಲ್ಲೂ ಕೂಡ ಒಂದಷ್ಟು ಹೋರಾಟಗಳನ್ನ ಮಾಡ್ತಾವರು ಬಂದಂತಹ ನಾಯಕರು ಅವರು. ಹಳೆ ಮೈಸೂರು ವಿಭಾಗದಲ್ಲಿ ಬಲಿಷ್ಠ ನಾಯಕ ಅಂತಂದರೆ ತಪ್ಪಾಗಲಾರ್ದು. ಇವರ ಜೊತೆಯಲ್ಲಿ ಒಂದಷ್ಟು ನಾಯಕರುಗಳು ಇವರ ಜೊತೆಯಲ್ಲಿ ನಿಂತಿದ್ದಾರೆ ಅಂತಂದ್ರೂ ತಪ್ಪಾಗಲಾರ್ದು. ಆದರೆ ಇವರು ಸಿದ್ದರಾಮಯ್ಯನವರು ಎಂಥ ನಾಯಕರು! ಅವರು 2 ಬಾರಿ CM ಆಗಿ ರಾಜ್ಯದಲ್ಲಿ ಹೆಸರು ಮಾಡ್ತಕ್ಕಂಥವ್ರು. 2013ರಲ್ಲಿ JDS ತೊರೆದು ಕಾಂಗ್ರೆಸ್ ಸೇರಿದ ಸಿದ್ದರಾಮಯ್ಯನವರು ಅವತ್ತಿಗೆ ಗಣಿ ದಣಿಗಳು ಅಂತ ಅನ್ಸ್ಕೊಂಡಿರ್ತಕ್ಕಂಥ ಜನಾರ್ದನ ರೆಡ್ಡಿಯವರ ವಿರುದ್ಧ ತೊಡೆತಟ್ಟಿ ಬಳ್ಳಾರಿಯಲ್ಲಿ ಒಂದು ಸಮಾವೇಶ ಮಾಡುವ ಮುಖಾಂತರ ಬೆಂಗಳೂರಿನಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ಹಮ್ಮಿಕೊಳ್ತಾರೆ ಸಿದ್ದರಾಮಯ್ಯನ ನೇತೃತ್ವದಲ್ಲಿ. ಕಾಂಗ್ರೆಸ್ಗೂ ಕೂಡ ಅವತ್ತಿಗೆ ಒಬ್ಬ ಬಲಿಷ್ಠ ನಾಯಕನ ಕೊರತೆ ಇರುತ್ತೆ. ಅದೇ ಸಮಯದಲ್ಲಿ ಸಿದ್ದರಾಮಯ್ಯನವರು JDS ತೊರೆದು ಕಾಂಗ್ರೆಸ್ಗೆ ಬಂದಂಥ ಕಾಲದಲ್ಲಿ ದೊಡ್ಡ ಮಟ್ಟಕ್ಕೆ ಅವರಿಗೆ ಬಲ ತಂದಂತ ಕೊಡುತ್ತೆ ಕಾಂಗ್ರೆಸ್ನವ್ರಿಗೆ. ಅದರ ಸಲುವಾಗಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಬೆಂಗಳೂರಿನಿಂದ ಹೊರಟ ಪಾದಯಾತ್ರೆ ಬಳ್ಳಾರಿವರೆಗೂ ಸುಗಮವಾಗಿ ಸಾಗಿ ದೊಡ್ಡ ಸಮಾವೇಶವನ್ನು ಮಾಡಿ ಬರ್ತಾರೆ. ಆ ಸಮಾವೇಶದ ಕಿಚ್ಚು ಎಷ್ಟಿತ್ತು ಅಂತಂದರೆ, ಆ ಬಿಸಿ ಎಷ್ಟಿತ್ತು ಅಂತಂದರೆ ಇಡೀ ರಾಜ್ಯದ ಉದ್ದಗಲಕ್ಕೂ ಹರಡ್ಬಿಡುತ್ತೆ, ಮನೆಗಳಿಗೂ ರೀಚ್ ಆಗುತ್ತೆ ಅಂತಂದರೆ ತಪ್ಪಾಗಲಾರ್ದು. ಅವತ್ತು ಕಂಡಂತಹ BJP JDS ರಾಜ್ಯದಲ್ಲಿ BJP ಹಾಗೂ JDS ದುರಾಡಳಿತವನ್ನು ಎತ್ತಿಟ್ಕೊಂಡು ಅವತ್ತಿಗೆ ಇದ್ದಂತಹ ಒಂದಷ್ಟು BJP ನಾಯಕರ ವಿರುದ್ಧವಾಗಿ, ಭ್ರಷ್ಟಾಚಾರಗಳ ವಿರುದ್ಧವಾಗಿ ತೊಡೆತಟ್ಟಿ ನಿಂತಿರ್ತಕ್ಕಂಥ ಒಂದು ಸಿದ್ದರಾಮಯ್ಯನವರು 2013ರಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಹುಮತ ಸಿಕ್ಕಿ ಸಿದ್ದರಾಮಯ್ಯನವರು CM ಗದ್ದುಗೆಗೆ ಇರ್ತಾರೆ. 2013ರಿಂದ 2018ರವರೆಗೂ ಬಹುಮತ ಸಿಕ್ಕ ಹಿನ್ನೆಲೆಯಲ್ಲಿ 5 ವರ್ಷಗಳ ಸುಗಮ ಸರ್ಕಾರ ನಡೆಸಿದಂತಹ ಸಿದ್ದರಾಮಯ್ಯನವರ ಒಂದು ಹೆಸರಿಗೆ ಪಾತ್ರರಾಗ್ತಾರೆ. ಆದರೆ ಅಲ್ಲಿ ಇವರೇನು ಭ್ರಷ್ಟರ ವಿರುದ್ಧವಾಗಿ ತೊಡೆತಟ್ಟಿ ನಿಂತಿದ್ರು ಸಿದ್ದರಾಮಯ್ಯನವರು, ಆದರೆ ಇವತ್ತಿಗೆ ನಾವು ಅವ್ರನ್ನ ನೆನಪಿಸ್ಕೊಂಡಾಗ ಇವರೇ ಒಂದು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಅಂತಂದರೆ ತಪ್ಪಾಗಲಾರ್ದು. ಕೆಲವೊಂದು ಮಾಹಿತಿಗಳು ನಿಮ್ಮ ಮುಂದೆನೇ ಇದೆ, ಕೆಲವೊಂದು ತನಿಖೆಗಳು ನಡೀತಾ ಇದೆ. ಈ ಹಿಂದೆ ಕೇಳಿ ಬಂದಿರತಕ್ಕ ಒಂದಷ್ಟು ಮೂಢ ಹಗರಣ ಇರ್ತಕ್ಕಂಥದ್ದು ವಿಚಾರವಾಗಿ ಕೂಡ. ಹಾಗೆ 2018ರಲ್ಲಿ ಸಿದ್ದರಾಮಯ್ಯನವರಿಗೆ ಆಡಳಿತಕ್ಕೆ ಬಹುಮತ ಸಿಗದೆ ಮೈತ್ರಿ ಸರ್ಕಾರಕ್ಕೆ ಮುಂದೆ ಹೋಗ್ತಾರೆ. 2018ರಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಜನಗಳು ಆರಿಸ್ತಕ್ಕಂಥದ್ದು ಯಾವ ಒಂದು ಪಕ್ಷಕ್ಕೂ ಬಹುಮತ ಸಿಗಲ್ಲ. ಆದ ಕಾರಣ ಕಾಂಗ್ರೆಸ್ ಹಾಗೂ JDS ಮೈತ್ರಿ ಸರ್ಕಾರ ರಚನೆ ಮಾಡಿ ಮಾನ್ಯ ಕುಮಾರಸ್ವಾಮಿ ಅವರಿಗೆ ಮತ್ತೊಮ್ಮೆ CM ಪಟ್ಟ ಕಟ್ಟಲು ನಿರ್ಧಾರ ಮಾಡ್ತಾರೆ. ಅವರು ಕೂಡ ಒಂದು
ಎರಡನೇ ಬಾರಿ ಅವಕಾಶ ಸಿಗುವಂಥದ್ದು ಕೂಡ ಅವ್ರಿಗೆ ಆಗುತ್ತೆ. ಆ ನಿಟ್ಟಿನಲ್ಲಿ 2018ರಲ್ಲಿ ಏನು ಮೈತ್ರಿ ಸರ್ಕಾರ ರಚನೆ ಆಗುತ್ತೆ, ಅಲ್ಲೂ ಕೂಡ ಅಂತ ಹೇಳ್ಕೊಳ್ಳೋಷ್ಟು ಮೈತ್ರಿ ಸರ್ಕಾರದಲ್ಲಿ ಒಂದಷ್ಟು ಏನು ಆ ಗೆಳೆತನ ಏನು ನೀವೆಲ್ಲ ನೋಡಿದ್ರಿ 2018ರಲ್ಲಿ ಅವರ ಒಂದು ಮೈತ್ರಿ ಸರ್ಕಾರ ರಚನೆ ಆಯಿತು. ಸಿ ಎಂ ಆಡಳಿತ ವ್ಯವಸ್ಥೆ, ಸಿ ಎಂ ಅಧಿಕಾರ ವ್ಯವಸ್ಥೆ ಪಾಲ್ಗೊಂಡ್ರು. ಆವತ್ತಿಗೆ ಒಂದು ನಿಮಗೆಲ್ಲರೂ ನೆನಪಿಸ್ಕೊಳ್ಬೇಕಾಗಿರೋಂತಂದರೆ 2018ರಲ್ಲಿ ಇದೇ ವಿಧಾನಸೌಧದ ಆವರಣದ ಬಳಿ ಒಂದಿಷ್ಟು ರಾಜ್ಯಗಳ ನಾಯಕರುಗಳನ್ನ ಕರೆದುಕೊಂಡು ರಾಜ್ಯದ ಕೆಲವು ಮುಖ್ಯಮಂತ್ರಿಗಳನ್ನ ತೆಗೆದುಕೊಂಡು ಬಂದು ಇದೇ ಬಿ ಜೆ ಪಿ ವಿರುದ್ಧ ಬಿ ಜೆ ಪಿ ಅಂದೂ ಕೂಡ ಕೇಂದ್ರ ಸರ್ಕಾರದಲ್ಲಿ ಬಿ ಜೆ ಪಿ ಆಡಳಿತನೇ ಇರತಕ್ಕಂಥದ್ದು ಆಗಿರತಕ್ಕಂಥ ಸಂದರ್ಭದಲ್ಲಿ ಅವತ್ತು ಇದೇ ಕುಮಾರಸ್ವಾಮಿಯವರು ಕಾಂಗ್ರೆಸ್ ಜೊತೆ ಮೈತ್ರಿ ಸರ್ಕಾರ ನಡೆಸಿಕೊಂಡು ತೊಡೆ ತಟ್ಟಿ ನಿಲ್ತಾರೆ. ಎಷ್ಟು ದಿನ ಉಳಿತದು? ಮೈತ್ರಿ ಸರ್ಕಾರ ರಚನೆ ಆಗಂಥ ದಿನಗಳು ಅಷ್ಟು ಸುಲಭವಾಗಿರಲಿಲ್ಲ ಮಾನ್ಯ ಕುಮಾರಣ್ಣವ್ರಿಗೆ ಒಂದಲ್ಲ ಒಂದು ರೀತಿಗಳು ಟೀಕೆಗಳು, ಅವ್ರ ವಿರುದ್ಧವಾಗಿ ಬಂದಂತಹ ಟೀಕೆಗಳು. ಇನ್ನೊಂದು ಹೇಳಬೇಕು ಅಂತಂದರೆ ಅವರ ಜೊತೆಲೇ ನಿಂತ್ಕೊಂಡು ಹಿಂದೆ ಬೆನ್ನಿಗೆ ಚೂರಿ ಹಾಕಿದಂತಹ ನಾಯಕರುಗಳು ಕೂಡ ಹೆಚ್ಚಾಗಿದ್ದರು. ಅದರಲ್ಲೂ JDS ನಲ್ಲೂ ಇದ್ದರು, ಕಾಂಗ್ರೆಸ್ನಲ್ಲೂ ಇದ್ದರು. ಅಷ್ಟು ಇನ್ನೊಂದು ಮುಖವಾಗಿ ಹೇಳೋದಾದರೆ ಕುಮಾರಸ್ವಾಮಿ ಅವರಿಗೆ ಅವರ ಸಿ ಎಂ ಗದ್ದಿಗೆ ಇರ್ತಕ್ಕಂಥದ್ದು ಅವ್ರ ಜೊತೆಯಲ್ಲಿ ಇರ್ತಕ್ಕಂಥವ್ರಿಗೆ ಇಷ್ಟ ಇರಲ್ಲ ಅಂತಲೇ ಹೇಳ್ಬೋದು. ಅದೇ ಕಾರಣಕ್ಕೆ 2018ರಲ್ಲಿ ಅವರು 18 ತಿಂಗಳ ಕಾಲಾವಧಿ ಅವ್ರದ್ದೇನು ಅಧಿಕಾರ ಅವರ ಸರ್ಕಾರ ರಚನೆ ಆಗಿತ್ತು, 18 ತಿಂಗಳ ಬಳಿಕ ಮುರಿದು ಬಿತ್ತು. ಇನ್ನು ಸಿದ್ದರಾಮಯ್ಯನವರು ಸರ್ಕಾರದ ಪತನಕ್ಕೆ ಪರೋಕ್ಷವಾಗಿ ಕಾರಣರಾದರು ಖಂಡಿತ. ಯಾಕೆಂದರೆ ಅವತ್ತು 2013ರಿಂದ 2018ರವರೆಗೆ ಸುಲಭವಾಗಿ ಕಾಂಗ್ರೆಸ್ ಸರ್ಕಾರ ನಡೆಸಿದ ಸಿದ್ದರಾಮಯ್ಯನವರು 2018ರಲ್ಲಿ ಸೋಲನ್ನು ಅನುಭವಿಸಿದ ನಂತರ ಸರ್ಕಾರದ ಪತನಕ್ಕೆ ಪರೋಕ್ಷವಾಗಿ ಕಾರಣರಾದರು. ಮತ್ತು ಸರ್ಕಾರದ ಪತನಕ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ಗೆ ಹೀನಾಯ ಸೋಲು ಅಂತಂದರೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ. ಯಾಕೆಂದರೆ ಸಿದ್ದರಾಮಯ್ಯ ಸಿ ಎಂ ಆಗಿರ್ತಕ್ಕಂಥವ್ರು ಅವರ ನೇತೃತ್ವದಲ್ಲಿ ನಡೆದಂತೆ 2018ರ ಚುನಾವಣೆಯಲ್ಲೂ ಕೂಡ ಅವರು ಅವರ ಒಂದು ಬಹುಮತ ಪಡೆದುಕೊಳ್ಳಲು ವಿಫಲರಾದರು ಅಂತಲೇ ಹೇಳ್ಬೋದು. ಇನ್ನು ವಿರೋಧ ಪಕ್ಷದಲ್ಲಿದ್ದು ಬಿಜೆಪಿಯ ಭ್ರಷ್ಟಾಚಾರದ ವಿರುದ್ಧ ದಿಟ್ಟತನದ ಹೋರಾಟ ನಡೆಸಿದರು. ಬೇರೆ ಆಪ್ಷನ್ ಇರಲಿಲ್ಲ. 2018ರಲ್ಲಿ ನಮ್ಮ ಮೈತ್ರಿ ಸರ್ಕಾರ ಏನು ರಚನೆ ಆಯಿತು, ಸಿ ಎಂ ಪಟ್ಟ ಕುಮಾರಣ್ಣವ್ರಿಗೆ ಹೋಯಿತು. ವಿರೋಧ ಪಕ್ಷದ ನಾಯಕರಿಗೆ ವಿರೋಧ ಪಕ್ಷದ ನಾಯಕನ ಸ್ಥಾನ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಬಂತು. ಇನ್ನು ಬಿ ಜೆ ಪಿಯ ಭ್ರಷ್ಟಾಚಾರದ ವಿರುದ್ಧ ಒಂದಷ್ಟು ಯಾಕೆ ಹೋರಾಟ ಇವ್ರಿಗೆ ಇವತ್ತಿಂದ ಅಲ್ವಲ್ಲ, ಇವತ್ತು ಅವ್ರಿಗೆ ಹೇಳ್ಬೇಕಾಗಿಲ್ಲ. ಹೋರಾಟಗಳನ್ನ ಮಾಡಬೇಕಾಗಿರೋದು, ಪ್ರತಿಭಟನೆಗಳು ಮಾಡಬೇಕಾಗಿರೋದು, ಟೀಕೆಗಳನ್ನ ಮಾಡಬೇಕಾಗಿರೋದು ಅವ್ರಿಗೆ ಮೊದಲಿನಿಂದ ಗೊತ್ತಿತ್ತು. ಯಾವ ಒಂದು ರಾಜಕೀಯವಾಗಿ ಕಾಲಿಟ್ಟರು, ರಾಜಕೀಯ ಮೈಗೂಡಿಸ್ಕೊಂಡಿರ್ತಕ್ಕಂಥ ಅತ್ಯುನ್ನತ ಒಬ್ಬ ನಾಯಕ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅಂತ ಸಿದ್ದರಾಮಯ್ಯನವರು ಬಿ ಜೆ ಪಿ ವಿರುದ್ಧ ಭ್ರಷ್ಟಾಚಾರದ ದಿಟ್ಟತನದ ಹೋರಾಟ ನಡೆಸ್ತಾರೆ. 40% ಕಮಿಷನ್, ಬಿಟ್ಕಾಯಿನ್ ಹಗರಣ, PSI ಹಗರಣ, ಗುತ್ತಿಗೆ ಹಗರಣ, ಹೀಗೆ ಸಾಲು ಹಗರಣಗಳ ವಿರುದ್ಧ ತೊಡೆ ತಟ್ಟಿ ನಿಲ್ತಾರೆ ಸಿದ್ದರಾಮಯ್ಯನವರು. ಇದ್ರ ಮುಂಚೆ ಇನ್ನೊಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 2018ರ 18 ತಿಂಗಳ ಒಂದು ಮೈತ್ರಿ ಸರ್ಕಾರದ ರಚನೆ ಏನಾಗಿತ್ತು, ಆದರೆ 2019ಕ್ಕೆ 18 ತಿಂಗಳ ಬಳಿಕ ಇದು ಮುರಿದು ಬೀಳುತ್ತೆ. ಯಾಕೆ ಅಂತಂದರೆ ಅವತ್ತಿಗೆ ಇದ್ದಂತಹ JDS ಹಾಗೂ ಕಾಂಗ್ರೆಸ್ ನಾಯಕರ ಒಂದಷ್ಟು 13 ಶಾಸಕರು ಏಕಾಏಕಿ ಜಂಪಿಂಗ್ ಪಕ್ಷ ತೊರೆದು BJP ಸೇರಿಕೊಳ್ತಾರೆ. ಅದರಲ್ಲೂ ಕೂಡ ಒಂದಷ್ಟು ದಿನಗಳ ಕಾಲ ಇವರ ಕೈ ಕೊಟ್ಟು ಹೋಗಿ ಅವತ್ತೇನು ನೀವೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಒಂದು ಅವತ್ತು ಹೈಡ್ರಾಮಾ ಏನು ಚಾಲ್ತಿಯಲ್ಲಿ ನಡೀತು. ನಮ್ಮ ಮಾನ್ಯ ರಮೇಶ್ ಜಾರಕಿಹೊಳಿ ಹಾಗೂ K ಸುಧಾಕರ್ ಹಾಗೂ H ವಿಶ್ವನಾಥ್, MTB ನಾಗರಾಜ್ ಇವರೆಲ್ಲ ಕೆಲವರೆಲ್ಲ ಸೇರಿ 13 ಶಾಸಕರು ಜಂಪ್ ಮಾಡ್ತಾರೆ. ಅದಾದ ನಂತರ ರಾಜೀನಾಮೆಯ ನಂತರ ಅವರಿಗೆ ಮತ್ತೆ 2019ರಲ್ಲಿ ಬೈ ಎಲೆಕ್ಷನ್ ನಡೆಯುತ್ತೆ. ಆ ಬೈ ಎಲೆಕ್ಷನ್ನಲ್ಲಿ 13 ಶಾಸಕರು ಏನು ಕಾಂಗ್ರೆಸ್ ಹಾಗೂ JDS ತೊರೆದು BJP ಸೇರಿಕೊಂಡಿರ್ತಾರೆ, ಕುಮಾರಣ್ಣನ ಸರ್ಕಾರನ ಪತನಗೊಳ್ಳೋದಕ್ಕೆ ಕಾರಣ ಆಗ್ತಾರೆ. ಅವತ್ತು 13 ಶಾಸಕರು ಬೈ ಎಲೆಕ್ಷನಲ್ಲಿ ಎಲ್ಲರೂ ಗೆಲ್ತಾರ? ಇಲ್ಲ. 13 ಶಾಸಕರಲ್ಲಿ 11 ಶಾಸಕರು ಮಾತ್ರ ಗೆಲ್ಲೋದ್ರಲ್ಲಿ ಅವರ ಸಕ್ಸಸ್ ಕಾಳ್ತಾರೆ. ಆದರೆ ಇನ್ನೆರಡು ಕ್ಷೇತ್ರ ಯಾವುದೇ ಕಾರಣಕ್ಕೂ ಅವರು ಬಂದಂತಹ 13 ಶಾಸಕರು ಇನ್ನೆರಡು ಶಾಸಕರು ಗೆಲ್ಲೋದಿಲ್ಲ. ಯಾವುದು? ಒಂದು ಮೈಸೂರಿನ ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿ H ವಿಶ್ವನಾಥ್ ಅವರ ಒಂದು ಅವ್ರದ್ದೇ ಒಂದು ಕ್ಷೇತ್ರ ಅಂತಲೇ ಹೇಳ್ಬೋದು. ಹಾಗೂ JDS ಭದ್ರಾಕೋಟೆ ಅಂತಲೇ ಹೆಸರು ಮಾಡ್ಕೊಂಡಿರ್ತಕ್ಕಂಥ ಹುಣಸೂರು ವಿಧಾನಸಭಾ ಬೈ ಎಲೆಕ್ಷನ್ನಲ್ಲಿ
ಎಚ್ ವಿಶ್ವನಾಥ್ನವರಿಗೆ ಹೀನಾಯ ಸೋಲನ್ನು ಅನುಭವಿಸ್ತಾರೆ. ಮಂಜುನಾಥ್ರವರ ವಿರುದ್ಧವಾಗಿ ನಿಂತಹ ಒಂದು ಎಚ್ ವಿಶ್ವನಾಥ್ರವರು ಹೀನಾಯ ಸೋಲನ್ನು ಅನುಭವಿಸ್ತಾರೆ. ಅಲ್ಲಿ JDS ಭದ್ರಕೋಟೆ ಅಂತಲೇ ಹುಣಸೂರು ತಾಲೂಕು ಒಂದಷ್ಟು ವರ್ಷಗಳ ಕಾಲ ಇರ್ತಕ್ಕಂಥದ್ದು. ಅದರಲ್ಲೂ ಎಚ್ ವಿಶ್ವನಾಥ್ರ ಹಿಡಿತದಲ್ಲಿ ಇರ್ತಕ್ಕಂಥ ಒಂದು ಕ್ಷೇತ್ರ ಅದಾಗಿತ್ತು. ಆದರೆ ಬೈ ಎಲೆಕ್ಷನ್ ನಡೆದ ಸಂದರ್ಭದಲ್ಲಿ ಮಂಜುನಾಥ್ ವಿರುದ್ಧ ಎಚ್ ವಿಶ್ವನಾಥ್ರವರು ಹೀನಾಯ ಸೋಲನ್ನು ಅನುಭವಿಸ್ತಾರೆ. ಇನ್ನು ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ MTB ನಾಗರಾಜ್ ಎಂಥ ಬಲಿಷ್ಠ ನಾಯಕ ಅಂತಂದರೆ ತಪ್ಪಾಗಲಾರ್ದು. ಅವ್ರದ್ದೇ ಒಂದಷ್ಟು ಕಾಲ ರಾಜಕೀಯದಲ್ಲಿ ಅವ್ರದ್ದೇ ಅಂತಹ ನಡೆ, ಅವ್ರದ್ದೇ ಆದಂತಹ ನಾಯಕತ್ವದ ಗುಣಗಳನ್ನು ಬೆಳೆಸ್ಕೊಂಡಿರ್ತಕ್ಕಂಥ MTB ನಾಗರಾಜ್ ಅವರು ಎಂಥ ಬಲಿಷ್ಠ ನಾಯಕ. ಅವರು 2019 ಬೈ ಎಲೆಕ್ಷನ್ನಲ್ಲಿ ಶರತ್ ಬಚ್ಚೇಗೌಡ ಸ್ವತಂತ್ರ ಅಭ್ಯರ್ಥಿಯಾಗಿ ಪಾಲ್ಗೊಂಡಿರ್ತಕ್ಕಂಥ ಶರತ್ ಬಚ್ಚೇಗೌಡರ ವಿರುದ್ಧ ಹೀನಾಯ ಸೋಲನ್ನು ಅನುಭವಿಸ್ತಾರೆ MTB ನಾಗರಾಜ್ರವರು. ಆದರೂ ಅವತ್ತಿನ 2019 ಬೈ ಎಲೆಕ್ಷನ್ನಲ್ಲಿ BJPಗೆ ಬಹುಮತ ಸಿಕ್ಕಂಥ ಸಂದರ್ಭ. BJP ಸರ್ಕಾರ ರಚನೆ ಮಾಡೋದಕ್ಕೆ ಒಂದು ಕಾರಣ ಅದಾಗಿರ್ತಕ್ಕಂಥದ್ದು. ಇನ್ನು ಕುಮಾರಣ್ಣನ ಅಧಿಕಾರ ವ್ಯವಸ್ಥೆ ಕುಂಠಿತಗೊಳ್ಳುತ್ತೆ, ಅಧಿಕಾರ ವ್ಯವಸ್ಥೆ ಕೆಳಗಡೆ ಬೀಳುತ್ತೆ, ಪತನಗೊಳ್ಳುತ್ತೆ. ನಾನು ಹೇಳೋದು, ಅವತ್ತಿಗೆ 2019ರಲ್ಲಿ ನೀವೆಲ್ಲ ಏನು ಜಂಪಿಂಗ್ ಸ್ಟಾರ್ಗಳಾಗಿದ್ರಿ, ಎಷ್ಟು ಪ್ರಾಂಪ್ಟ್ ಆಗಿದ್ದೀರಿ? ನಿಮ್ಮ ಕ್ಷೇತ್ರಗಳಲ್ಲಿ ನಿಮ್ಮ ಕ್ಷೇತ್ರದ ಜನತೆಗೆ ನಿಜವಾಗಲೂ ನಿಮ್ಮ ಮನಸ್ಸು ಮುಟ್ಕೊಂಡು ಹೇಳ್ತಕ್ಕಂಥ ಜನಪ್ರತಿನಿಧಿಗಳು ನೀವಾದರೆ ಎಷ್ಟು ಪರ್ಸೆಂಟ್ ನೀವು ಒಂದು ಪ್ರಾಂಪ್ಟ್ ಆಗಿ ನೀವು ಕೆಲಸ ಮಾಡ್ತೀರಿ, ಕೆಲಸ ಮಾಡಿದ್ದೀರಿ? 1% ತಗೊಂಡ್ರೂ ಕೂಡ ನಿಮ್ಮ ನಿರ್ದಿಷ್ಟ ಕಾಲಾವಧಿಯಲ್ಲಿ ಯಾವುದೇ ಕಾರಣಕ್ಕೂ ಪ್ರಾಂಪ್ಟ್ ಆಗಿ ಕೆಲಸ ಮಾಡಿರ್ತಕ್ಕಂಥದ್ದು ಕಣ್ಮುಂದೆ ಇಲ್ಲ. ಯಾವೊಬ್ಬ ರಾಜಕೀಯದ ನಾಯಕ ಇವತ್ತು ಒಬ್ಬ ಬಲಿಷ್ಠ ನಾಯಕನ ಕೊರತೆ ಉಂಟಾಗಿರ್ತೈತೆ ಆ ಕ್ಷೇತ್ರ ಇವತ್ತಿಗೂ ಕೂಡ ಬರಪೀಡಿತ ಕ್ಷೇತ್ರ ಅಂತಂದರೆ ತಪ್ಪಾಗಲಾರದು. 2019ರಲ್ಲಿ ಬೈ ಎಲೆಕ್ಷನ್ ಆದ ನಂತರ ಏನು ಬಹುಮತ ಸಿಗುತ್ತೆ, BJP ಸರ್ಕಾರ ರಚನೆ ಮಾಡ್ಕೊಂಡಿರ್ತಕ್ಕಂಥದ್ದು, ಅವ್ರ ವಿರುದ್ಧವಾಗಿ ಒಂದಷ್ಟು ಹಗರಣಗಳು ಮಾಡ್ತಕ್ಕಂಥದ್ದು, ಟೀಕೆ ಮಾಡ್ತಕ್ಕಂಥದ್ದು ಎಲ್ಲನೂ ಆಗಿರ್ತಿದೆ. ಆದರೆ 2023ರ ವಿಧಾನಸಭಾ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಗ್ಯಾರಂಟಿಗಳ ಸುರಿಮಾಲೆಗಳನ್ನೇ ಜನಗಳ ಮುಂದೆ ಇರ್ತಕ್ಕಂಥದ್ದು ಮಾಡ್ತಿದೆ. ಅವತ್ತು ಇವರ ಏನು BJP ಸರ್ಕಾರ ಕೇಂದ್ರದಲ್ಲೂ BJP ಆಡಳಿತ ಇರ್ತಕ್ಕಂಥದ್ದು ಹಾಗೂ ರಾಜ್ಯದಲ್ಲೂ ಕೂಡ BJP ಆಡಳಿತ ಇರ್ತಕ್ಕಂಥದ್ದು ಇರ್ತಿದೆ. ಹಾಗೆ ಇನ್ನೊಂದು ಕಡೆ ಕೇಳಿಬಿಡ್ತಿದೆ, ಇಡೀ ದೇಶದ ಉದ್ದಗಲಕ್ಕೂ ಕಾಂಗ್ರೆಸ್ ಪತನಗೊಳ್ತಿದೆ, ಕಾಂಗ್ರೆಸ್ ಮಾಯ ಆಗ್ತಾ ಹೋಗ್ತೈತೆ. ಎಲ್ಲ ರಾಜ್ಯದಲ್ಲೂ ಒಂದಷ್ಟು ದೇಶದಲ್ಲಿ ಮುಕ್ಕಾಲು ಭಾಗ BJP ಆಡಳಿತಾರೂಢಕ್ಕೆ ಬಂದಿರತಕ್ಕಂಥದ್ದು ನಮ್ಮ ಕಣ್ಮುಂದೆ ಇತ್ತು. ಅದರಲ್ಲೂ ನಮ್ಮ ನರೇಂದ್ರ ಮೋದಿಜಿಯವರ ಒಂದು ನಾಯಕತ್ವದಲ್ಲಿ ಬಲಿಷ್ಠ BJP ಅಂತ ಹೇಳಿದ್ರೆ ತಪ್ಪಾಗಲಾರ್ದು, ಬಲಿಷ್ಠವಾಗಿ ಬೆಳೀತು ಅಂತಂದ್ರೆ ತಪ್ಪಾಗಲಾರ್ದು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಸಿಗ್ತಿದೆ. ಜನಗಳು ಕಾಂಗ್ರೆಸ್ನ ಕೈ ಹಿಡಿತಾರೆ. ಯಾಕೆ ಅಂತಂದರೆ ಒಂದಷ್ಟು BJPನವರ ಮಾಡದಿರ್ತಕ್ಕಂಥ ಒಂದು ದುರಾಡಳಿತ ವ್ಯವಸ್ಥೆ ಕಣ್ಮುಂದೆ ಇರ್ತಿದ್ದೆ ಜನಗಳಿಗೆ. ಹಾಗೂ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳ ಸುರಿಮಾಲೆಗಳನ್ನ ಇಟ್ಕೊಂಡು ಜನಗಳ ಮುಂದೆ ಬಂದಂಥ ಸಂದರ್ಭದಲ್ಲಿ ಜನಗಳು ಅದಕ್ಕೂ ಕೂಡ ಕೈ ಜೋಡಿಸಿರ್ತಕ್ಕಂಥದ್ದು ತಪ್ಪಾಗಲಾರ್ದು. ಇನ್ನು 2023ರಲ್ಲಿ ಮತ್ತೆ CM ಗದ್ದುಗೆ ಏರ್ತಕ್ಕಂಥ ಸಿದ್ದರಾಮಯ್ಯನವರು, ಅಲ್ಲೂ ಕೂಡ ಒಂದಷ್ಟು ಬಣಗಳು ಸ್ಟಾರ್ಟ್ ಆಗ್ತಿದೆ. DK ಶಿವಕುಮಾರ್ ಬಣ ಹಾಗೂ ಸಿದ್ದರಾಮಯ್ಯನವರ ಬಣ ಅಂತ ಸ್ಟಾರ್ಟ್ ಆಗ್ತಿದೆ. DK ಶಿವಕುಮಾರ್ ಅವರ ಒಂದು ನೇತೃತ್ವದಲ್ಲಿ ನಡೆದಂತಹ ಈ ಒಂದು ಎಲೆಕ್ಷನ್ ಅಂದರೆ ಚುನಾವಣೆ ಅಂತಂದರೆ ತಪ್ಪಾಗಲಾರ್ದು. 2023ರಲ್ಲಿ ಬಲಿಷ್ಠವಾಗಿ ಏನು ನಿಮಗೆಲ್ಲೂ ತಿಳಿದೇ ಇದೆ, 2022ರಲ್ಲಿ DK ಶಿವಕುಮಾರ್ ಅವರು ಒಂದು ಜೈಲಿಗೆ ಹೋಗಿ ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ಅವರು ಮತ್ತೆ ಕಾಂಗ್ರೆಸ್ ಪಕ್ಷ ಅವರಿಗೆ ರಾಜ್ಯಾಧ್ಯಕ್ಷನ ಪಟ್ಟ ಕೊಟ್ಟಂಥ ಸಂದರ್ಭದಲ್ಲಿ ರಾಜ್ಯದ ಉದ್ದಗಲಕ್ಕೂ ತಿರುಗಾಡಿ ಅವರ ಒಂದು ಬಲಿಷ್ಠವಾಗಿ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠಗೊಳಿಸ್ಕೊಂಡಿರ್ತಾರೆ. ಅವರೇ ಆದಂತಹ ಒಂದಷ್ಟು ಯುವಕರನ್ನ ಸೆಳೆಯೋದಕ್ಕೆ ಒಂದು ಕಾರಣ ಆಗ್ತಾರೆ. ಹಾಗೆ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂತಹ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಹುಮತ ತೆಗೆದುಕೊಂಡ ನಂತರ CM ಯಾರು ಅನ್ನೋ ಪ್ರಶ್ನೆಗೆ
ಈ ಹಗ್ಗ ಜಗ್ಗಾಟನೆ ನಡೀತಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಡಿ ಕೆ ಶಿವಕುಮಾರ್ ಒಂದು ಕಡೆಗೆ ನಾನು ಸಿ ಎಂ ಆಗಬೇಕು ಅನ್ನೋ ಒಂದು ಅರ್ಥದಲ್ಲಿ ಹೇಳ್ತಕ್ಕಂಥದ್ದು, ಸಿದ್ದರಾಮಯ್ಯರೆಲ್ಲ ನಾನು ಈ ಸರಿ ಸಿ ಎಂ ಆಗಲೇಬೇಕು ಅಂತ ವಿಚಾರದಲ್ಲಿ ಅವರು ಒಂದು ಮಂಡತನ ತೋರ್ತಕ್ಕಂಥ ಅದಾಗಿತ್ತು. ಅದಾದ ಮೇಲೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡು ಸಿದ್ದರಾಮಯ್ಯನವರಿಗೆ ಆ ಒಂದು ಸಿ ಎಂ ಜವಾಬ್ದಾರಿನ ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಮಾಡ್ತಾರೆ. ಹಾಗೆ ಸಿ ಎಂ ಅವರಾಗದ ನಂತರ ಡಿ ಸಿ ಎಂ ಪಟ್ಟಣ ಡಿ ಕೆ ಶಿವಕುಮಾರ್ ತೆಗೆದುಕೊಳ್ತಾರೆ. ಆದರೆ ಇವತ್ತಿಗೂ ಕೂಡ ಏನು ಸರ್ಕಾರ ರಚನೆಯಾಗಿ 2 ವರ್ಷ ಪೂರೈಸಿದ್ರು ಕೂಡ ಇವತ್ತಿಗೂ ಕೂಡ ಒಂದಷ್ಟು ಮನಸ್ಸು ಎಷ್ಟು ಕ್ಯಾಮ್ರಾದ ಮುಂದೆ ಇದ್ದಷ್ಟು ಒಳ ಮನಸ್ಸಿನಲ್ಲಿ ಅಷ್ಟು ಹೊಂದಾಣಿಕೆ ಇಲ್ಲ ಅನ್ನೋದು ತುಂಬಾ ಹತ್ತಿರವಾಗಿ ಕಾಣಿಸ್ತಕ್ಕಂಥದ್ದು ಜನರಿಗೆ ಗೊತ್ತಿದೆ.